ರಾಜ್ಯ ಸರ್ಕಾರದ ಆತುರಕ್ಕೆ ಶಿಕ್ಷಕರಿಗೆ ಹೆಚ್ಚಾಯಿತು ಹೊರೆ. ಸರ್ಕಾರಿ ರಜೆ ದಿನಗಳಲ್ಲೂ ಸಮೀಕ್ಷೆಯನ್ನ ಮಾಡಲು ಆದೇಶ ಗೊಂದಲ ಬಗೆಹರಿಸುವಂತೆ. ಇನ್ನು ರಾಜ್ಯ ಸರ್ಕಾರದ ಆತುರಕ್ಕೆ ಈಗ ಒಂದು ರೀತಿಯಾಗಿ ಶಿಕ್ಷಕರಿಗೆ ಹೊರೆಯಾಗಿದೆ. ಸರ್ಕಾರಿ ರಜೆ ದಿನಗಳಲ್ಲೂ ಕೂಡ ಸಮೀಕ್ಷೆಯನ್ನ ಮಾಡಲು ಆದೇಶವನ್ನ ಹೊರಡಿಸಿದ್ದಾರೆ. ಈ ಗೊಂದಲವನ್ನ ಬಗೆಹರಿಸುವಂತೆ ಸರ್ಕಾರಕ್ಕೆ ಪುಟ್ಟಣ್ಣ ಪತ್ರವನ್ನ ಬರೆದಿದ್ದಾರೆ. ಇನ್ನು ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದ ಪರಿಷತ್ ಸದಸ್ಯ ಪುಟ್ಟಣ್ಣ, ಜಾತಿ ಜನಗಣತಿ ಅವೈಜ್ಞಾನಿಕ ಸಮೀಕ್ಷೆಯಾಗಿದೆ. ಒಬ್ಬ ಶಿಕ್ಷಕರಿಗೆ 20 ರಿಂದ 30 ಕಿಲೋಮೀಟರ್ ಹೋಗಬೇಕಾದ ಪರಿಸ್ಥಿತಿ ಬಂದಿರುವಂತದ್ದು. ಇದರಿಂದ ಶಿಕ್ಷಕರಿಗೂ ಕೂಡ ತುಂಬಾ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಸಮೀಕ್ಷೆಯನ್ನ ನಡೆಸಲು ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಸಮೀಕ್ಷೆಗೆ ನೇಮಿಸಿರುವ ಶಿಕ್ಷಕರ ಪಟ್ಟಿಯನ್ನ ರದ್ದು ಮಾಡಿದ್ದಾರೆ. ಇನ್ನು ನಿರೀಕ್ಷಿತ ಮಟ್ಟದಲ್ಲಿ ಈಗಾಗಲೇ ಸಮೀಕ್ಷೆಗೆ ನೇಮಿಸಿರುವ ಶಿಕ್ಷಕರ ಪಟ್ಟಿಯನ್ನ ರದ್ದು ಮಾಡಿದ್ದಾರೆ. ಒಂದು ರೀತಿಯಾಗಿ ಆಯಾ ವಾರ್ಡ್ನ ಶಿಕ್ಷಕರ ಸಮೀಕ್ಷೆಯನ್ನ ನೇಮಿಸುವಂತೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಅಪರ ಮುಖ್ಯ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆಗೆ ಪತ್ರವನ್ನ ಬರೆದಿರುವಂತದ್ದು. ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಸಮೀಕ್ಷಾ ಕಾರ್ಯಕ್ಕೆ ನೇಮಕ ಮಾಡಿರುವುದರಿಂದ ಬೆಂಗಳೂರು ನಗರದಲ್ಲಿ ಸಮೀಕ್ಷೆಗೆ ನೇಮಕ ಮಾಡಿರುವ ಎಲ್ಲಾ ಶಿಕ್ಷಕರಿಗೂ ಕೂಡ ಇಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ. ಇನ್ನು ಒಂದು ರೀತಿಯಾಗಿ ಸಮೀಕ್ಷಾ ಕಾರ್ಯಕ್ಕೆ ಉದ್ದೇಶಪೂರ್ವಕವಾಗಿಯೇ ಇವರು ತೊಂದರೆಯನ್ನ ಕೊಡೋದಕ್ಕಾಗಿಯೇ ಈ ರೀತಿಯಾಗಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಸಮೀಕ್ಷೆಯನ್ನ ನಿರೀಕ್ಷಿತ ಮಟ್ಟದಲ್ಲಿ ನಡೆಸಲು ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥ ವ್ಯವಸ್ಥೆನಲ್ಲಿ ಇಲ್ಲ. ಆದರೆ ನೀವೇನು ಈಗ ಮಾಗಡಿ ರೋಡಲ್ಲಿ ಇರ್ತಕ್ಕಂಥವ್ರು ತೆಗೆದುಕೊಂಡು ಬೆಳ್ಳಂದೂರ್ಗೆ ಹಾಕಿದ್ದೀರಿ, ಕನಕಪುರ ರೋಡಲ್ಲಿ ಇರ್ತಕ್ಕಂಥವ್ರು ತಗೊಂಡೋಗಿ ಬೇರೆ ಚಿಕ್ಕಬಳ್ಳಾಪುರ ಇದಕ್ಕೆ ಹಾಕಿದ್ದೀರಿ, ರೋಡ್ಗೆ ಹಾಕಿದ್ದೀರಿ. ಒಂದು ರೀತಿ ಅವೈಜ್ಞಾನಿಕವಾಗಿ ಕೆಂಗೇರಿನಲ್ಲಿ ವಾಸ ಮಾಡ್ತಕ್ಕಂಥವ್ರನ್ನ ತಗೊಂಡು ಬೆಳ್ಳಂದೂರು, ಆಮೇಲೆ KR ಪುರದಿಂದ ಆಚೆಗೆ ಎಲ್ಲೆಲ್ಲೋ ಏನೋ ನಿಮ್ಮ ಇಷ್ಟ ಬಂದಂಗೆ ಹಾಕಿದ್ದೀರಾ. ಇದೆಲ್ಲವನ್ನೂ ಕೂಡ ನಾನು ಖಂಡಿಸ್ತೀನಿ. ದಯಮಾಡಿ ಈ ಕೂಡಲೇ ಈ ಎಲ್ಲ ನೇಮಕಾತಿ ಆದೇಶಗಳನ್ನು ಹಿಂಪಡೆದು ಈ ಕೂಡಲೇ ಇವನ್ನ ಸರಿಪಡಿಸಿ ಅವರು ವಾಸ ಮಾಡುವ ಸ್ಥಳದ ವಾರ್ಡು ಅಥವಾ ಅವ್ರು ಕೆಲಸ ಮಾಡುವಂಥ ಶಾಲಾ ಕಾಲೇಜುಗಳ ವಾರ್ಡು ಅಥವಾ ಅವ್ರು ಕೇಳುವಂಥ ಅಕ್ಕಪಕ್ಕದ 10 ವಾರ್ಡ್ಗಳ ವ್ಯಾಪ್ತಿನಲ್ಲಿ ಹಾಕ್ಕೊಡ್ಬೇಕು. ನಮ್ಮ ಎಲ್ಲ ಶಿಕ್ಷಕರು ಕೂಡ ನಿಮ್ಮ ಸಮೀಕ್ಷಾ ಕಾರ್ಯದಲ್ಲಿ ಭಾಗವಹಿಸಿ ಮಾಡಿಕೊಡ್ತಾರೆ. ಜೊತೆಗೆ ಒಂದು ಮನವಿ, ಯಾರು ಮಾರಣಾಂತಿಕ ಕಾಯಿಲೆಗಳಾದಂಥ ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು, ಇಂದು ಬೆಂಗಳೂರಿನಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷಾ ಕಾರ್ಯಕ್ಕೆ ಶಿಕ್ಷಕರನ್ನ ನಿಯೋಜನೆ ಮಾಡಿ ನೇಮಕಾತಿಯನ್ನು ಆದೇಶ ಹೊರಡಿಸಲು ಸರಿಯಷ್ಟೇ. ಆದರೆ BBMPಯ ಅಧಿಕಾರಿಗಳು ಅವೈಜ್ಞಾನಿಕವಾಗಿ ಈ ಒಂದು ನೇಮಕಾತಿಗಳನ್ನು ಮಾಡಿದ್ದಾರೆ. ಶಿಕ್ಷಕರನ್ನು ತರಬೇತಿ ಕರೆದಂಥ ಸಂದರ್ಭದಲ್ಲಿ ಅವರುಗಳಿಗೆ ಆಪ್ಷನ್ನ ಕೊಟ್ಟಿದ್ದರು. ಅವರು ವಾಸ ಮಾಡುವಂಥ ಸ್ಥಳ ಅಥವಾ ಕೆಲಸ ಮಾಡುವಂಥ ಶಾಲಾ ಕಾಲೇಜುಗಳು ಅಥವಾ ಅವರಲ್ಲಿ 10 ವಾರ್ಡ್ಗಳನ್ನು ಆಯ್ಕೆ ಮಾಡಿಕೊಂಡು ಕೊಡಲಿಕ್ಕೆ ಕೇಳಿದರು. ಅದರಂತೆ ನಮ್ಮೆಲ್ಲ ಶಿಕ್ಷಕರು ಅವರ ವಾಸ ಮಾಡೋ ಸ್ಥಳ ಅಥವಾ ಕೆಲಸ ಮಾಡೋ ಶಾಲಾ ಕಾಲೇಜಿನ ವಾರ್ಡು ಅಥವಾ ಇನ್ನಿತರ 10 ವಾರ್ಡ್ಗಳನ್ನು ಕೊಟ್ಟಿದ್ರೂ ಕೂಡ ಕೆಲವು BBMP ಅಧಿಕಾರಿಗಳು ನೇಮಕಾತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಅವ್ರು ಕೇಳಿರುವಂಥ ವಾಸ ಸ್ಥಳವೂ ಇಲ್ಲ, ಅವ್ರು ಕೆಲಸ ಮಾಡುವಂಥ ಸ್ಥಳವೂ ಇಲ್ಲ, ಅವ್ರು ಕೊಟ್ಟಿರುವಂಥ 10 ವಾರ್ಡ್ಗಳು ಇಲ್ಲದೇ ಸುಮಾರು 30-35 ಕಿಲೋಮೀಟರ್ಗಿಂತ ದೂರದಲ್ಲಿ ಅವರನ್ನು ಹಾಕಿ ಅವೈಜ್ಞಾನಿಕವಾಗಿ ನೇಮಕಾತಿ ಪತ್ರಗಳನ್ನು ಕಳಿಸಿದ್ದಾರೆ. ದಯಮಾಡಿ ಈಗಾಗಲೇ ನಾನು ಬೆಳಗ್ಗೆ ಮೊನ್ನೆ ತುಷಾರ್ ಗಿರಿನಾಥ್ ಅವರಿಗೆ, ಮೊನ್ನೆ ಮಹೇಶ್ವರ್ ಅವರಿಗೆ, ಮೌನೀಶ್ ಮೋದಿಲ್ ಅವರಿಗೆ, ಸನ್ಮಾನ್ಯ ಮಧು ಬಂಗಾರದವರು ಕೂಡ ನಾನು ಮಾತಾಡಿದ್ದೀನಿ ಇದನ್ನು ಸರಿಪಡಿಸಬೇಕು ಅಂತ. ದಯಮಾಡಿ BBMP ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತೀನಿ, ಇದೊಂದು ಅವೈಜ್ಞಾನಿಕವಾದಂಥ ಕ್ರಮ. ನೀವು ನಿಮ್ಮ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ದಯಮಾಡಿ ಈ ಕೂಡಲೇ ಸರಿಪಡಿಸಿ. ಯಾರೂ ಕೂಡ ಮಾಡಲಿಕ್ಕೆ ಆಗದೇ ಇರುವಂಥದ್ದನ್ನ ನೀವು ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ದಯಮಾಡಿ ಯಾರೂ ಕೂಡ ಸಮೀಕ್ಷೆಯಲ್ಲಿ ಭಾಗವಹಿಸ